ನಮ್ಮ ಸುತ್ತಮುತ್ತಲೂ ನಮಗೆ ಹೇರಳವಾಗಿ ದೊರೆಯುವ ಪಾಲಕ್ ಸೊಪ್ಪಲ್ಲ, ಇದು ಬದಲಿಗೆ ಅಮೃತ. ಹೌದು, ಹಸಿರುಮಯ ಲೋಕದಲ್ಲಿ ಪಾಲಕ್ ಸೊಪ್ಪು ಅಮೃತ ಎಂದರೆ ತಪ್ಪಾಗಲ್ಲ. ಈ ಹೇಳಿಕೆಗೆ 10 ಬಲವಾದ ವೈಜ್ಞಾನಿಕ ಕಾರಣಗಳು ಇವೆ. ಆ ಬಲವಾದ ವೈಜ್ಞಾನಿಕ ಕಾರ್ಯಗಳನ್ನ ಹೇಳ್ತೀವಿ ಕೇಳಿ. 1. ಪಾಲಕ್ ಸೊಪ್ಪಲ್ಲಿ ಪ್ರೋಲೇಟ್ ಅನ್ನೋ ಅಂಶ ಇರುತ್ತೆ, ಇದರಿಂದ ಬಿಪಿ ಕಂಟ್ರೋಲ್ ಆಗುತ್ತೆ. 2. ಪಾಲಕ್ ಸೊಪ್ಪಲ್ಲಿರೋ ಕ್ಯಾರೋಟಿನೈಡ್ ನಿಮ್ಮ ಮೈಯಲ್ಲಿರೋ ಕೊಲೆಸ್ಟ್ರಾಲ್ ಅನ್ನ ಕೊಲೆ ಮಾಡುತ್ತೆ, ಅಲ್ಲದೆ ಮತ್ತೆ ಕೊಲೆಸ್ಟ್ರಾಲ್ ಹೆಚ್ಚಾಗದೆ ಇರೋ ಹಾಗೆ ಮಾಡುತ್ತೆ. 3. ನಿಮ್ಮ ಅಂದವಾದ ಸೆಲ್ಫಿಯನ್ನು ಮುಖದ ಮೇಲೆ ಮೊಡವೆ ಕೆಡಿಸುತ್ತಿದೆಯೇ? ಮುಖದ ಒಂದು ಕಡೆಗೆ ಒಂದು ಸೋಪು, ಇನ್ನೊಂದು ಕಡೆಗೆ ಇನ್ನೊಂದು ಸೋಪು ಹಾಕೋದು ಬಿಡಿ. ಪಾಲಕ್ ತಗೊಳ್ಳಿ. ಮುಖದಲ್ಲಿ ನೆರಿಗೆ ಬರೋದು, ಸುಕ್ಕಾಗೋದು ಎಲ್ಲ ತಡೆಯುತ್ತೆ ನಮ್ಮ ಪಾಲಕು. 4. ಚಿಕ್ಕ ಹುಡುಗರು ಕನ್ನಡಕ ಹಾಕೊಳ್ಳೋದು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಅಲ್ವಾ? ನಿಮ್ಮ ಮಕ್ಕಳಿಗೆ ಪಾಲಕ್ ಸೊಪ್ಪು ಕೊಡಿ, ಸೈಟ್ ಪ್ರಾಬ್ಲಮ್ ಬರಲ್ಲ. 5. ನರಗಳು ವೀಕ್ ಆದ್ರೆ ಬೇರೆ ಬೇರೆ ನೋವುಗಳು ಬರುತ್ತವೆ. ಚಿಕ್ಕೋರಾಗ್ಲಿ ದೊಡ್ಡೋರಾಗ್ಲಿ ಪಾಲಕ್ ತಿಂದ್ರೆ ನರಗಳಿಗೆ ಶಕ್ತಿ ಬರುತ್ತೆ. 6. ಮೆಮೊರಿ ಪವರ್ ಜಾಸ್ತಿ ಮಾಡುವ ಶಕ್ತಿ ಪಾಲಕ್ ಸೊಪ್ಪಿನಲ್ಲಿರುತ್ತೆ. 7. ಕೀಲು ನೋವಿಗೆ ಇರುವ ರಾಮಬಾಣವೇ ಪಾಲಕ್ ಸೊಪ್ಪು. 8. ನಿಮ್ಮ ಮೈಯಲ್ಲಿ ರಕ್ತ ಕಮ್ಮಿ ಇದ್ರೆ ದಿನ ಪಾಲಕ್ ತಿಂತಾ ಬನ್ನಿ, ತಾನಾಗೇ ಸರಿ ಹೋಗುತ್ತೆ. 9. ಕೆಲವು ನೋಡಿ ಮುಖದ ಚರ್ಮ ಬಿಗಿಯಾಗಿರುತ್ತೆ, ಪಳಪಳ ಅಂತ ಹೊಳಿತಿರ್ತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಹಾಗೆ ಹೊಳೆಯೋಕೆ ಬೇಕಾದ ಎ ವಿಟಮಿನ್ ಅವರ ಮೈಯಲ್ಲಿ ಜಾಸ್ತಿ ಇರುತ್ತೆ. ನಮ್ಮ ಪಾಲಕಿನಲ್ಲಿ ಎ ವಿಟಮಿನ್ ಸಿಕ್ಕಾಪಟ್ಟೆ ಇದೆ, ಹೀಗಾಗಿ ಪಾಲಕ್ ಸೊಪ್ಪನ್ನ ತಿನ್ನಿ. 10. ಕ್ಯಾನ್ಸರ್ ಕಣಗಳನ್ನ ಸಹ ಕೊಲ್ಲಬಲ್ಲ ಪಾಲಕ್ ಅನ್ನೋ ದಿವ್ಯ ಔಷಧ ನಮ್ಮೂರಿನ ಬೀದಿಲಿ ಮಾರ್ತಾರೆ ಅಂತ ಗೊತ್ತಾದ್ರೆ ಅಮೆರಿಕನ್ ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನವರು ಏನಾಗಬೇಡ ಹೇಳಿ, ಅವರು ಈ ಪಾಲಕ್ ಸೊಪ್ಪನ್ನ ಅಮೆರಿಕಾಗೆ ರಫ್ತು ಮಾಡ್ಕೊಂತಾರೆ. ಹೀಗಾಗಿ ಪಾಲಕ್ ಸೊಪ್ಪನ್ನು ತಿಂದು ನಿಮ್ಮ ಜೀವನದಲ್ಲಿ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ರೀತಿಯಾದಂತಹ ಕುತೂಹಲಕಾರಿ ವಿಷಯಗಳಿಗಾಗಿ ಟಾಪ್ ಕನ್ನಡ ಟಿವಿ ಅನ್ನೋನ್ ಫ್ಯಾಕ್ಟ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಟಾಪ್ ಕನ್ನಡ ಟಿವಿ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.